ಹಾಯ್ ವಿವರ್ಸ್, ವೆಲ್ಕಮ್ ಟು ಸುಷ್ಮಿ ಅಡುಗೆ ಮನೆ. ಇವತ್ತು ನಾನು ಮಾಡ್ತಿರೋದು ಹೆಸರುಕಾಳು ಸಲಾಡ್. ಹೆಸರುಕಾಳು ಸಲಾಡ್ ಮಾಡೋಕ್ಕೆ ನಾನು ಮೊಳಕೆ ಬರಿಸಿರೋ ಹೆಸರುಕಾಳು ತೊಗೊಂಡಿದ್ದೀನಿ. ಹೆಸರುಕಾಳನ್ನ ಮೊಳಕೆ ಕಟ್ಟೋಕ್ಕೆ ಒಂದು 8 ಗಂಟೆ ಹೆಸರುಕಾಳನ್ನ ನೆನೆ ಹಾಕಿ ಮತ್ತು ಅದನ್ನು ನೀರನ್ನೆಲ್ಲ ಶೋಧಿಸ್ಕೊಂಡು ಒಂದು 8 ಗಂಟೆ ಒಂದು ಬಟ್ಟೆಯಲ್ಲಿ ಅಥವಾ ಸೊಪ್ಪಿನ ಬೋಸಿಲಿ ಹಾಕಿಟ್ಬಿಟ್ರೆ ಅದೇ ಮೊಳಕೆ ಬರುತ್ತೆ. ಹೆಸರುಕಾಳು ಬೇಗನೆ ಮೊಳಕೆ ಬರುತ್ತೆ. ಒಂದು ಬಟ್ಲಷ್ಟು ಹೆಸರುಕಾಳು ತೊಗೊಂಡಿದ್ದೀನಿ. 3/4 ಬಟ್ಲು ದಾಳಿಂಬೆ ಹಣ್ಣು ತೊಗೊಂಡಿದ್ದೀನಿ. 3/4 ಬಟ್ಲಷ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋ ಅನಾನಸ್ ತೊಗೊಂಡಿದ್ದೀನಿ, ಪೈನಾಪಲ್. 3/4 ಬಟ್ಲಷ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋ ಸೌತೆಕಾಯಿ ತೊಗೊಂಡಿದ್ದೀನಿ. ಅರ್ಧ ಬಟ್ಲಷ್ಟು ಹಸಿ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. ತೆಂಗಿನಕಾಯಿ ತುರಿ ಬೇಡ ಅಂತ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ಪೂನಷ್ಟು ಕಾಳುಮೆಣಸಿನ ಪುಡಿ ಹಾಕೋತಾ ಇದ್ದೀನಿ. ಅರ್ಧ ಸ್ಪೂನಷ್ಟು ಉಪ್ಪು, ಇದ್ರ ಜೊತೆ ಚಾಟ್ ಮಸಾಲ ಎಲ್ಲ ಬೇಕಾದ್ರೂ ಹಾಕೋಬಹುದು. 1 ಸ್ಪೂನಷ್ಟು ನಿಂಬೆಹಣ್ಣು ರಸ ಹಿಂಡ್ಕೋತಾ ಇದ್ದೀನಿ. ಇವಾಗ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹೆಸರುಕಾಳು ಸಲಾಡ್ನ ಬೇರೆ ಬೇರೆ ಥರನೂ ಮಾಡ್ಬೋದು. ಈ ಥರ ಹಣ್ಣು ಬಳಸಿ ಮತ್ತು ಸೌತೆಕಾಯಿ ಎಲ್ಲ ಬಳಸಿ ಮಾಡೋದ್ರಿಂದನೂ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಸ್ನ್ಯಾಕ್ಸ್ ಟೈಮ್ಗೆ ಎಲ್ಲ ಕೊಡ್ಬೋದು. ಸ್ಕೂಲ್ಗೂ ಸ್ನ್ಯಾಕ್ಸ್ ಬಾಕ್ಸ್ಗೆ ಪ್ಯಾಕ್ ಮಾಡು ಕೊಡ್ಬೋದು. ನಾವು ದಾಳಿಂಬೆ ಹಣ್ಣು, ಸೌತೆಕಾಯಿ ಮತ್ತು ಅನಾನಸ್ ಎಲ್ಲ ಯೂಸ್ ಮಾಡ್ತಾ ಇರೋದ್ರಿಂದ ವಿಟಮಿನ್ ಸಿ ಎಲ್ಲ ಸಿಗುತ್ತೆ. ವಿಟಮಿನ್ಸು, ಪ್ರೋಟೀನ್ಸ್ ಎಲ್ಲ ಜಾಸ್ತಿ ಇರುತ್ತೆ. ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಸಂಜೆ ಹೊತ್ತು ನಾವು ಬೇಕ್ರಿ ತಿಂಡಿ ಅಥವಾ ಕರೆದಿರೋ ತಿಂಡಿ ಕೊಡೋದಕ್ಕಿಂತ ಈ ಥರ ಸಲಾಡ್ಗಳೆಲ್ಲ ಮಾಡ್ಕೊಡೋದ್ರಿಂದ ಮಕ್ಳಿಗೂ ಇಷ್ಟ ಆಗುತ್ತೆ. ನಾವೇನಾದರೂ ಡಯಟ್ ಮಾಡ್ತಿದ್ವಿ ಅಂತಂದರೆ ಇದನ್ನೇ 1 ಟೈಮ್ ಮೀಲಾಗೂ ತೊಗೋಬೋದು. 1 ಬೌಲ್ ತಿಂತು ಅಂದ್ರೇ ಹೊಟ್ಟೆ ತುಂಬುತ್ತೆ. ನೋಡಿ, ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದನ್ನು ನೋಡಿದ್ರೇ ತಿನ್ನಬೇಕು ಅಂತ ಅನಿಸುತ್ತೆ. ಮಕ್ಕಳು ಅಟ್ರಾಕ್ಟ್ ಆಗ್ತಾರೆ. ಎಲ್ಲ ಥರ ಕಲರ್ಸು ಎಲ್ಲ ಇತ್ತು ಅಂತ ಅಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ. ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ನನ್ನ ವೀಡಿಯೋಸ್ನೆಲ್ಲ ಪೂರ್ತಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಇತ್ತು ಅಂದರೆ ಕಮೆಂಟ್ ಮಾಡಿ. ನನ್ನ ವೀಡಿಯೋಸ್ನೆಲ್ಲ ಪೂರ್ತಿಯಾಗಿ ನೋಡಿ. ಥ್ಯಾಂಕ್ ಯು.